ಹಾಯ್ ಫ್ರೆಂಡ್ಸ್, ನೀವು ಯಾವತ್ತಾದರೂ ಈ ಥರ ಅವಲಕ್ಕಿಯಲ್ಲಿ ದಾಲ್ ಕಿಚಡಿಯನ್ನು ಮಾಡ್ಕೊಂಡು ತಿಂದಿದ್ದೀರಾ? ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ಸ್ಟೆಂಟಾಗಿ ಬೇಗನೆ ಒಂದು 10 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ಈ ಅವಲಕ್ಕಿ ದಾಲ್ ಕಿಚಡಿಯನ್ನು. ಹೇಗೆ ಮಾಡೋದು ಮತ್ತೆ ಆಗ್ತಾಡ? ನಾನಿಲ್ಲಿ ಒಂದು ಮುಕ್ಕಾಲು ಲೋಟ ಹೆಸರು ಬೇಳೆಯನ್ನು ತೊಗೊಳ್ತಾ ಇದ್ದೀನಿ. ಅದನ್ನು ಒಂದು 3ರಿಂದ 4 ಸರಿ ಚೆನ್ನಾಗಿ ತೊಳೆದಿಡ್ಕೋಬೇಕು. ಅದಾದಮೇಲೆ ಒಂದು 7ರಿಂದ 8 ಬೀನ್ಸನ್ನು ಕಟ್ ಮಾಡ್ಕೋಬೇಕು. 1 ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಇದಕ್ಕೆ ಒಂದು 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಮುಕ್ಕಾಲು ಲೋಟ ಹೆಸರು ಬೇಳೆಗೆ 2 ಲೋಟ ಅವಲಕ್ಕಿಯನ್ನು ತೊಗೊಂಡು, ಗಟ್ಟಿ ಅವಲಕ್ಕಿಯನ್ನು ತೊಗೊಂಡು ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಬೇಕಾಗತ್ತೆ. ಅವಲಕ್ಕಿಯನ್ನು ಒಂದು 4ರಿಂದ 5 ಸರಿ ತೊಳಿಲೇಬೇಕಾಗತ್ತೆ. ಈಗ ಇದು ಒಂದು 2ರಿಂದ 3 ವಿಷಲನ್ನು ಲೋ ಫ್ಲೇಮಲ್ಲೇ ಬರೆಸ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಇಟ್ಟಿರೋದ್ರಿಂದ ಜಾಸ್ತಿ ವಿಷಲನ್ನು ಬರೆಸ್ಕೊಳ್ಬೇಕಾಗತ್ತೆ. ಅಲ್ಲಿ ವಿಷಲ್ ಆಗೋಷ್ಟರಲ್ಲಿ ಇಲ್ಲಿ ಅವಲಕ್ಕಿ ನೆಂದಿದೆ. ಅದನ್ನು ತುಂಬ ನೆನೆಸ್ಬೇಡಿ. ಅವಲಕ್ಕಿಯನ್ನು ಒಂದು 5 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ನೋಡಿ, ಅವಲಕ್ಕಿ ಇಷ್ಟು ನೆನ್ಕೊಂಡ್ರೆ ಸಾಕು. ಈ ಕಡೆ ಬೇಳೆನೂ ಸಹ ಎಲ್ಲ ನೀಟಾಗಿ ಬೆಂದಿದೆ. ಬೇಳೆ ಫುಲ್ಲು ಬೆಂದಿರಬೇಕು ಈ ಥರ. ಈಗ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕೊಳ್ಳೋಣ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ, ಹಾಗೆ 1/4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಂಡು 1 ಇಂಚು ಶುಂಠಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಈರುಳ್ಳಿ ಒಂದು 80% ಬಾಡಿದ್ರೆ ಸಾಕಾಗುತ್ತೆ. ಶುಂಠಿ 1 ಇಂಚ್ ಹಾಕ್ಕೊಳ್ಳಿ, ತುರಿದು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು. ಈಗ ಈರುಳ್ಳಿ ಆದಮೇಲೆ ಒಂದು ಟೊಮೊಟೊ, ದೊಡ್ಡ ಸೈಜ್ ಟೊಮೊಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೇಕಾದರೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಟೊಮೊಟೊ ಬೇಗ ಫ್ರೈ ಆಗುತ್ತೆ, ಇಲ್ಲಾಂದ್ರೂ ಕೂಡ ಆಗುತ್ತೆ. ಟೊಮೊಟೊ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನೋಡ್ಬೋದು, ಇಲ್ಲಿ ಒಂದು 2 ನಿಮಿಷಕ್ಕೆಲ್ಲ ಟೊಮೊಟೊ ಫ್ರೈ ಆಗಿ ಹೋಗುತ್ತೆ. ನಾನೇನು ಉಪ್ಪು ಹಾಕಿಲ್ಲ ಇವಾಗ, ಹಾಗೆಯೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡು ಮತ್ತೆ ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದು ಫ್ರೈ ಆಗಿದೆ. ಈಗ ಬೆಂದಿರೋ ಬೇಳೆ ಮತ್ತು ತರಕಾರಿಯನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ನೆನೆಸಿಟ್ಟಿರೋ ಅವಲಕ್ಕಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಅವಲಕ್ಕಿಯನ್ನು ಅದಕ್ಕೆ ಜಾಸ್ತಿ ನೆನೆಸ್ಬಾರ್ದು. ನೆನೆಸ್ಬಿಟ್ರೆ ಈ ಥರ ಮಿಕ್ಸ್ ಮಾಡಬೇಕಾದ್ರೇ ಫುಲ್ಲು ಎಲ್ಲ ಅವಲಕ್ಕಿ ಸಿಗೋದೇ ಇಲ್ಲ, ಆ ಥರ ಮಿಕ್ಸ್ ಆಗೋಗ್ಬಿಡುತ್ತೆ. ಹಾಗೆ ಜಾಸ್ತಿ ನೆನೆಸ್ಬಾರ್ದು. ಹಾಗಾಗಿ ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನೋಡ್ಬೋದು, ಇಲ್ಲಿ ನೋಡ್ತಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಬೇಕಂದರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಗಟ್ಟಿ ಆಯಿತು ಅಂತಂದರೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಕೊಳ್ಳಿ, ತುಂಬ ತೆಳುನೂ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ಮಾಗಿ ಇರಲಿ. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಸ್ವಲ್ಪ ಕುದಿಸ್ಕೊಂಡ್ರೆ ನಿಮಗೆ ಸಖತ್ ಟೇಸ್ಟಿಯಾಗಿರೋ ಅವಲಕ್ಕಿ ದಾಲ್ ಕಿಚಡಿ ರೆಡಿ ಆಗುತ್ತೆ. ಮನೇಲಿ ಮಿಸ್ ಮಾಡದೆ ಮಾಡಿ. ಯಾವಾಗಲೂ ರೈಸಲ್ಲಿ ದಾಲ್ ಕಿಚಡಿಯನ್ನು ಮಾಡ್ತಾ ಇರ್ತೀವಿ, ಆದರೆ ಈ ಥರ ಅವಲಕ್ಕಿಯಲ್ಲಿ ಮಾಡಿಕೊಂಡ್ರೆ ಗೊತ್ತೇ ಆಗಲ್ಲ ರೈಸಲ್ಲಿ ಮಾಡಿರೋದು ಅಥವಾ ಅವಲಕ್ಕಿಯಲ್ಲಿ ಮಾಡಿರೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೇ ಇಷ್ಟು ತಿನ್ನಬೇಕು ಅಂತ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಅವಲಕ್ಕಿಯನ್ನು ಯಾರೆಲ್ಲ ತಿನ್ನೋದಿಲ್ಲ ಅವರು ಕೂಡ ಈ ದಾಲ್ ಕಿಚಡಿಯನ್ನು ಇಷ್ಟಪಟ್ಟು ತಿಂತಾರೆ. ಬೇಕಂದರೆ ಮೇಲ್ಗಡೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ. ಇದನ್ನ ಬೇಕಾದರೆ ಪ್ಲೇನ್ ಮೊಸರು ಇಲ್ಲಾಂದರೆ ಸ್ವಲ್ಪ ರಾಯ್ತವನ್ನು ಮಾಡಿಕೊಂಡು ತಿಂತಾ ಇದ್ರಂತೂ ಟೇಸ್ಟು ಸಖತ್ತಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.